ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮೊನ್ನೆ ಏನು ಘಟನೆ ಆಯಿತು ಹುಬ್ಳಿ ಧಾರವಾಡಲ್ಲಿ ಅಶೋಕ್ ನಗರದ ವ್ಯಾಪ್ತಿಯಲ್ಲಿ 4.5 ವರ್ಷ ಮಗುನ ಈ ಒಬ್ಬ ಬಿಹಾರಿ ಮೂಲದ ಏನು ರೇಪ್ ಮಾಡಿ ಮರ್ಡರ್ ಮಾಡಿದ್ನಲ್ಲ, ಆ ವಿಷಯನ ನೋಡಿ ನಾನು ಆ್ಯಕ್ಚುಲಿ ಊರಲ್ಲಿರಲಿಲ್ಲ, ಔಟ್ ಆಫ್ ಕಂಟ್ರಿಲಿದೆ. ನಿನ್ನೆ ಲ್ಯಾಂಡ್ ಆದೆ, ಇವತ್ತು ಬೆಳಗ್ಗೆ ಬಂದೆ. ಆ ತಾಯಿ ತಂದೆನ ಮಾತಾಡ್ಸೋಣ ಅಂತ ಬಂದೆ. ಆ ನೋವಲ್ಲಿ ಸ್ವಲ್ಪ ಭಾಗ ಆಗಿ ಅವ್ರ ಕಷ್ಟದಲ್ಲಿ ಸ್ವಲ್ಪ ನಾನು ಸ್ವಲ್ಪ ಇದು ಇರೋಣ ಅಂತ ಬಂದೆ. ಆ ತಾಯಿ ತಂದೆ ನೋಡಿದರೆ ಇಷ್ಟು ಸಂಕಟ ಆಗ್ತಿದೆ, ಆ ತಾಯಿನ ಮಕ್ಕ ಅಳೋದು ನೋಡಿದರೆ ಇಷ್ಟು ಸಂಕಟ ಆಗ್ತಿದೆ. ಆ ಬಿಹಾರಿ ಮೂಲದ ಅವನಿಗೆ ಯಾವ ರೀತಿ ಮನಸ್ಥಿತಿ ಇತ್ತು ಅದು ಮಾಡಬೇಕಂದ್ರೆ, ಯಾವ ರೀತಿ ಇದಾರ ಅವನ ಏನಂತ ಇರೋದು ಕ್ರೋಧನೆ ಅವನೊಳಗಿರೋದು. ತುಂಬ ದುಃಖ ಆಗ್ತಿದೆ ಹೇಳ್ಬೇಕಂದ್ರೆ. ಸೊ ನಾನು ಮತ್ತು ನಮ್ಮ ಫೌಂಡೇಶನ್ KGP ಫೌಂಡೇಶನ್ ವತಿಯಿಂದ ಆ ಬಾಲಕಿಯ 2ನೇ ಸಹೋದರಿಯನ್ನು ಶಿಕ್ಷಣ ಪೂರ ಅವರು ಎಲ್ಲಿ ತನಕ ಓದ್ತಾರೆ, ಡಿಗ್ರಿ ಜಾಬ್ ಮಾಡೋ ತನಕ ಎಲ್ಲಿ ತನಕ ಓದ್ತಾರೆ, ಜೀವನ ಪರ ಅಂತ ವ್ಯಾಸಂಗ KGP ಫೌಂಡೇಶನ್ ನೋಡ್ಕೋಬೇಕಂತಿದ್ವಿ. ಈವನ್ ಆ ಬಾಲಕಿಯ ಬಟ್ಟೆಯಿಂದ ಹಿಡಿದು A to Z ಏನೇ ಇದ್ದರು, ನಮ್ಮ ಯಾವುದೇ ಸ್ಕೂಲ್ ಆಗಲಿ ಯಾವುದೇ ಟ್ರೀಟ್ಮೆಂಟ್ಸ್ ತೊಗೊಳ್ಳಿ, ಅವಳಿಗೆ ಪಾಪ ಕಣ್ಣಿನ ಆಪ್ರೇಷನ್ ಮಾಡಿಸ್ಬೇಕಂತೆ. ಅದನ್ನು ಕೂಡ KGP ಫೌಂಡೇಶನಿಂದ ನಾವು ಮಾಡಿಕೊಡ್ಬೇಕಂತ ಹೇಳಿದ್ವಿ, ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಸಂಪೂರ್ಣ ಜವಾಬ್ದಾರಿ ತೊಗೊಂಡಿದ್ವಿ. ಇಲ್ಲ, ಅವ್ರ ಹತ್ರ ಅಗ್ರಿಮೆಂಟು ಅದಕ್ಕೆ ಇವಾಗ ಮಾತಾಡ್ಬಿಟ್ಟು ಇವಾಗ ದುಃಖದಲ್ಲಿದ್ದಾರೆ. ಇವಾಗ ನಮ್ಮ ನಂಬರ್ ಎಲ್ಲ ತೊಗೊಂಡಿದ್ದಾರೆ. ಅವ್ರು ಒಂದು ಸತಿ ಪಾಪ ದುಃಖದಿಂದ ಸ್ವಲ್ಪ ಹೊರ ಬಂದಾಗ ಅವ್ರು ಯಾವುದೇ ಸ್ಕೂಲ್ ಎಂಥದೇ ಇಂಟರ್ನ್ಯಾಷನಲ್ ಸ್ಕೂಲ್ ಇರಲಿ, ಅಲ್ಲಿಗೆ ನಮ್ಮ ಕಡೆಯಿಂದ ಅವ್ರಿಗೆ ಪಾಪ ಏನೇ ಶಿಕ್ಷಣ ಆಗಲಿ ಸ್ವಲ್ಪ ಏನೇ ಇದ್ದರೂ ನಾವು ಮಾಡಿಕೊಡೋಣ ಅಂತ ಇದ್ದೀವಿ. ಇದರಲ್ಲಿ ಏನಿಲ್ಲ, ದುಃಖದಲ್ಲಿ ಭಾಗ ಆಗ್ಬೇಕಂತ ಅಷ್ಟೇ. ಪಾಪ ಅವ್ರ ನೋವಲ್ಲಿ ಯಾರು ನಾವು ನಿಂತಿದ್ದೀವಿ ಅನ್ನೋದು, ನಾನು ಒಬ್ಬರಾಗಬೇಕು ನಿಂತಿರ್ಬೇಕಂತ ಇದ್ದೀನಿ. ನಾನು ಇಷ್ಟೇ ಮಾಡಿದ್ರು ಅದು ನನ್ನ ಸಣ್ಣದು. ಯಾಕಂದರೆ ಅಪ್ಪ ಆ ತಾಯಿ ದುಃಖ ಏನು ಪಡ್ತಾ ಇದೆಯಲ್ಲ, ಅದು ನಾನು ತೊಗೊಳಕ್ಕಾಗಲ್ಲ. ಆ ತಾಯಿ ದುಃಖ ತಾಯಿನೇ ತೊಗೊಳಕ್ಕಾಗೋದು, ತಂದೆ ದುಃಖ ತಂದೆನೇ ತೊಗೊಳಕ್ಕಾಗೋದು. ಸ್ವಲ್ಪ ನನ್ನ ಕಡೆಯಿಂದ ಏನು ಸಹಾಯ ಮಾಡೋಕ್ಕಾಗುತ್ತೆ, ನಿಂದ್ರಕ್ಕಾಗುತ್ತೆ ಅಷ್ಟು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಬೆಳಿಗ್ಗೆಯಿಂದ ಇಲ್ಲೇ ಇರ್ತಿದ್ರು, ಸ್ಕೂಲ್ ಇರ್ತಿರ್ತಿಲ್ಲಲ್ರಿ, ಅವಳು ಸ್ಕೂಲ್ ಹೋಗ್ತಿಲ್ವ, ಅವಳು ಪ್ರೈವೇಟ್ ಹಾಕಿದ್ವಿ. ಇದ್ರ ಸಲ ಪ್ರಾಬ್ಲಮ್ ಇರ್ತದೆ ಸರ್. ಅವಾಗ ಸ್ಕೂಲಿಗೆ ಬರೀ ಎಕ್ಸಾಮ್ ಬರೆಯಕ್ಕೆ ಅಷ್ಟೇ ಮಾಡ್ತೀವಿ. ಒಂದು ಬಂದಾಗೈತ್ರಿ, ಇನ್ನೊಂದು ಟ್ರೈ ಮಾಡ್ತಿದ್ವಿ ಸರ್. ಈಗ ಲಾಸ್ಟ್ ಜೂನಲ್ಲೇ ಅವ್ರಿಗೆ ಒಂದ್ಸರಿ ಬರೀ ಕೈ ಬಡಿಸಿದ್ವಿ, ಕರೆ ಗುಡಿ ಕಟ್ಟಾಗಿ ಆಪರೇಷನ್ ಸ್ಟಿಚ್ ಹಾಕ್ಸಿದ್ವಿ ಸರ್. ಕನ್ಫರ್ಮ್ ಕಾಣೋದಿಲ್ಲ, ಎಷ್ಟು ಓಡಾಡ್ತಾರೆ ಅವಳೊಬ್ಬಳು ಚಲೋ ಕೊಟ್ಟಿದ್ದಾರೆ. ಆ ರಾಕ್ಷಸ ಅವಳು ಕೊಂದ್ಬಿಟ್ಟು ಮಾತಾಡೋದೆಲ್ಲ ಇದು ಮಾಡೋದಕ್ಕೆ ಅವ್ರ ಕ್ಯಾನ್ಸಲ್ ಮಾಡ್ಬಿಟ್ರೆ. ನಮ್ಮ ಊರ್ ಅಂತ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ. ಅವರು ಇದನ್ನ ಮಾಡಿಸೋದನ್ನ ಕಂಪ್ಯೂಟರ್ ಫಸ್ಟ್ ಮಾಡಿಸ್ಬೇಕಲ್ರಿ ಸರ್. ನನಗೇನು ಬೇಡ ಸರ್, ನನಗೇನು ನೀವು ಏನು ಮಾಡೋದು ಎಲ್ಲ ಇವಳೊಬ್ಬಳಿಗೆ ಮಾಡ್ಬೇಡಿ. ಇವಳೊಬ್ಬಳೇ ನಮ್ಮ ಜೀವನ ಆಧಾರ, ದೊಡ್ಡ ಆಧಾರ ಹಾಕಿಲ್ಲ. ಈ ಮಗುನ KGP ಫೌಂಡೇಶನ್ ದೊಡ್ಡದಾಗಿ ಅದು ಜಾಬ್ ಮಾಡಿ ಎಷ್ಟು ಏನು ಬೇಕಾದ್ರೆ ಬಟ್ಟೆಯಿಂದ ಹಿಡಿದು ಎಜುಕೇಷನಿಂದ ಹಿಡಿದು ಎಲ್ಲ ನಾವು ನನ್ನ ಸಣ್ಣ ಮಗಳಿಂದ ನನ್ನ ದೊಡ್ಡ ಮಗಳು ತಾನೇ ಹಿಂಗೆ ಮಾಡ್ಕೊಂಡು ಇನ್ನೂ ಮೇಲೆ ಹೋಗ್ತಾಳೆ. ಈ ಮಗು ಇನ್ನೂ ಮೇಲೆ ಹೋಗ್ತೀನಿ, ಆಗುತ್ತೆ 100% ಆಗುತ್ತೆ. ಇದು ಅದಕ್ಕಿಂತ ಮೇಲೆ ತೊಗೊಂಡೋದು ನೀರು ತರಿಸ್ಬಿಟ್ಲರಿ. ಇಲ್ಲ, ನೀವು ಧೈರ್ಯ ತಗೋಬೇಕು. ನನ್ನ ಮನೆ ಮುಂದೆ ಇಷ್ಟು ಮಂದಿ ಬರ್ಬೇಕಂದ್ರೆ ಧೈರ್ಯ ಪಾಪ ನೋಡಿ, ಮಗುನು ಪಾಪ ಅದಕ್ಕೂ ಬೇಜಾರಾಗುತ್ತೆ. ನೀವು
ಧೈರ್ಯ ತಗೊಳ್ಳಿ ಪಾಪ, ಯಾಕಂದ್ರೆ ಪಾಪ ಅದಕ್ಕೂ ನೋಡಿ ಬೇಜಾರಾಗುತ್ತೆ. ನೀವು ಧೈರ್ಯ ತಗೊಂಡ್ರೆ ಇವಾಗ ಹೆಂಗಾರ ಮಾಡಿ ನೀವು ಈ ಸೀರಿಯಲ್ ನೀವು ಧೈರ್ಯ ತಗೋಬೇಕು, ನೀವು ತುಂಬಬೇಕು ನಮ್ಮ ಪಾಪ ಅವರಿಗೆ. ಹೇಳಿದಲ್ಲ, ಈ ಬಟ್ಟೆಯಿಂದ ಹಿಡಿದು ಎಜುಕೇಶನ್ ಹೋಗ್ಬೇಕು, ಜಾಬ್ ಮಾಡಬೇಕು ನಾನು ನೋಡ್ಕೊಂತೀನಿ. ಯಾರು ದುಗಿಸ್ಬಿಡ್ತಾರ ಅನ್ನೋದನ್ನ ಬರೀ ಏನ್ ಸಿಕ್ಕಾರ ಎಲ್ಲೂ ಕಳ್ಸಲ್ರಿ. ನಾನಾ ಬಿಟ್ಟಿರಲ್ಲ ರೀ. 5 ನಿಮಿಷ ಆಯ್ತು ನನ್ನ ಕೆಲ್ಸಕ್ಕೆ ಹೋದ್ರೂ 5 ನಿಮಿಷಕ್ಕೆ ಬಂದಿಕ್ಕಿ ನೋಡ್ಬೇಕು ನಾನು ಮಾರಿ. ಆಕಿ ಸ್ಕೂಲ್ಗೆ ಹೋದ್ರೆ ನನ್ನ ಚಿಂತೆಲ್ಲ ಈ ಸ್ಕೂಲ್ನಾಗ ಅದಾಳಲ್ಲ ಏನು ಮಾಡ್ತದಾಳೆ ನೋಡ್ತಿದ್ವಿ. ಅಲ್ಲಿ ಸ್ಕೂಲಲ್ಲಿ ಅವ್ರು ಹೇಳಿಲ್ಲ. ನಾವು 5 ಗಂಟೆಗೆ ಅವ್ಳು ಸ್ಕೂಲಿಂದ ಕರೆಯಕ್ಕೆ ಹೋದ ನಮ್ಗೆ ಗೊತ್ತಲ್ಲ. ಸಡನ್ನಾಗಿ MM ಜೋಶಿಗೆ ಹೋಗಿ ತೋರಿಸ್ಕೊಂಡ್ ಬಂದಿದ್ವಿ. 2 ದಿನ ಅಲ್ಲಿ ಇನ್ನೊಂದ್ಸತಿ MM ಜೋಶಿ ತೋರಿಸ್ತಾನಪ್ಪ. ಏನಾದ್ರು ಚೇಂಜ್ ಮಾಡಕ್ಕೆ ಏನಾದ್ರು ಒಂದು ಅಟ್ಲೀಸ್ಟ್ ಒಂದು ಬಂದ್ರೆ ಸಾಕು ಸರ್. ಅವಳದು ಲೇಯರ್ ಬಂದಿದ್ದು ಒಂದು ಬೆಳೆದಿಲ್ಲ ಅಂತ ಸ್ಕ್ಯಾನಿಂಗ್ನಾಗ ಹುಳಿಲ್ಲ ಏನಿಲ್ಲ. ಹಂಗಾಗಿ ನಾವು ಅವಳನ್ನ ಸಣ್ಣವಳನ್ನ ಪ್ರೈವೇಟ್ನಾಗ ತೋರಿಸಿ ಸಿಟಿ ಕ್ಲಿನಿಕ್ನಾಗ ಅವಳನ್ನ ಡೆಲಿವರಿ ಮಾಡಿ ಖರ್ಚು ಮಾಡಿ ಡೆಲಿವರಿ ಆಗಿತ್ತು. ಎಷ್ಟು ಚಂದ ಇದ್ದ ಅಂದ್ರೆ ಅಷ್ಟು ಚಂದ ಇದ್ರಿ ನನ್ನ ಮಗಳು. ಒಟ್ಟ ಇದನ್ನು ಮಾಡ್ತಿದ್ದೀನಿ ರೀ ಸರ್. ಶಾಲೆನೂ ಅಷ್ಟೇ ಇತ್ತು. ಸರ್ ಆ ಗ್ರೂಪ್ದ ಹೇಳಿ ಬ್ರದರ್